ಮಕ್ಕಳಿಲ್ಲದ ದಶರಥ ಮಹಾರಾಜ. ರಾಮಾಯಣ ಸಂಚಿಕೆ 1. ಬಹಳ ಹಿಂದಿನ ಕಾಲದಲ್ಲಿ ಅಯೋಧ್ಯೆ ಎಂಬ ಸುಂದರವಾದ ರಾಜ್ಯವಿತ್ತು. ಅಯೋಧ್ಯೆ ಒಂದು ಶಾಂತ ಮತ್ತು ಸುಖಕರ ರಾಜ್ಯವಾಗಿತ್ತು. ಅಲ್ಲಿ ಬೀದಿಗಳು ಸ್ವಚ್ಛವಾಗಿದ್ದವು, ತೋಟಗಳು ಹೂಗಳಿಂದ ತುಂಬಿದ್ದವು, ಮಕ್ಕಳು ನಗುತ್ತಾ ಆಟವಾಡುತ್ತಿದ್ದರು. ಎಲ್ಲರೂ ಪ್ರೀತಿ ಮತ್ತು ಸಮಾಧಾನದಿಂದ ಬದುಕುತ್ತಿದ್ದರು. ಅಯೋಧ್ಯೆಯನ್ನು ಆಳುತ್ತಿದ್ದವರು ಒಬ್ಬ ಮಹಾನ್ ರಾಜ. ಅವರ ಹೆಸರು ರಾಜ ದಶರಥ. ರಾಜ ದಶರಥನು ಜಾಣನೂ ಧೈರ್ಯಶಾಲಿಯೂ ಆಗಿದ್ದ. ಅವನು ತನ್ನ ಜನರನ್ನು ತಂದೆಯಂತೆ ಕಾಪಾಡುತ್ತಿದ್ದ. ಅವನು ನ್ಯಾಯಪ್ರಿಯನಾಗಿದ್ದ. ಹೃದಯದಲ್ಲಿ ದಯೆ ತುಂಬಿತ್ತು. ಜನರು ತಮ್ಮ ರಾಜನನ್ನು ಬಹಳ ಗೌರವದಿಂದ ನೋಡುತ್ತಿದ್ದರು. ಆದರೆ ಮಹಾನ್ ರಾಜನಿಗೂ ಒಂದು ದುಃಖ ಇತ್ತು. ರಾಜ ದಶರಥನಿಗೆ ಸಂಪತ್ತಿತ್ತು, ಶಕ್ತಿಯಿತ್ತು, ಮಾನ್ಯತೆ ಇತ್ತು. ಆದರೆ ಅವನಿಗೆ ಮಕ್ಕಳಿರಲಿಲ್ಲ. ರಾತ್ರಿ ಸಮಯದಲ್ಲಿ ಅರಮನೆ ಮೌನವಾಗಿದ್ದಾಗ ರಾಜನು ಒಬ್ಬನೇ ಬಾಲ್ಕನಿಯಲ್ಲಿ ನಿಂತು ನಕ್ಷತ್ರಗಳನ್ನು ನೋಡುತ್ತಾ ನಿಟ್ಟುಸಿರು ಬಿಡುತ್ತಿದ್ದ. ನನ್ನ ರಾಜ್ಯ ಬಲವಾಗಿದೆಯಾದರೂ ನನ್ನ ವಂಶವನ್ನು ಮುಂದುವರಿಸುವವರು ಯಾರು ಎಂದು ಯೋಚಿಸುತ್ತಿದ್ದ. ಅವನ ಹೃದಯ ಭಾರವಾಗುತ್ತಿತ್ತು. ಒಂದು ದಿನ ರಾಜ ದಶರಥನು ಒಬ್ಬ ಜ್ಞಾನಿ ಋಷಿಯನ್ನು ಭೇಟಿಯಾದ. ಋಷಿಯು ರಾಜನ ದುಃಖವನ್ನು ಶಾಂತವಾಗಿ ಕೇಳಿದ. ಮೃದುವಾದ ನಗೆಯೊಂದಿಗೆ ಋಷಿಯು ಹೇಳಿದರು, ಓ ರಾಜನೇ, ಒಂದು ಪವಿತ್ರ ಯಜ್ಞವನ್ನು ನೆರವೇರಿಸು. ಭಕ್ತಿಯಿಂದ ಪ್ರಾರ್ಥಿಸಿ. ದೇವರುಗಳು ನಿಮಗೆ ಆಶೀರ್ವಾದ ನೀಡುತ್ತಾರೆ. ರಾಜನ ಕಣ್ಣುಗಳಲ್ಲಿ ಹೊಸ ಆಸೆ ಮೂಡಿತು. ಅವನು ಋಷಿಗೆ ವಂದಿಸಿ ಯಜ್ಞವನ್ನು ನೆರವೇರಿಸಲು ನಿರ್ಧರಿಸಿದ. ಅರಮನೆ ಯಜ್ಞಕ್ಕೆ ಸಿದ್ಧವಾಯಿತು. ಪುರೋಹಿತರು ಬಂದರು. ಮಂತ್ರೋಚ್ಚಾರಣೆ ಕೇಳಿಬಂತು. ಪವಿತ್ರ ಅಗ್ನಿ ಬೆಳಗಿತು. ಪೂರಾ ಅಯೋಧ್ಯೆ ಆಸೆಯಿಂದ ಕಾಯುತ್ತಿತ್ತು. ರಾಜನ ಪ್ರಾರ್ಥನೆ ಫಲಿಸುವುದೇ? ಯಾವ ಅದ್ಭುತ ಸಂಭವಿಸಲಿದೆ? ಅದನ್ನು ತಿಳಿಯೋಣ ಮುಂದಿನ ಭಾಗದಲ್ಲಿ. ರಾಮಾಯಣ ಮಕ್ಕಳ ಕಥೆಯಲ್ಲಿ. ನೀತಿಕಥೆ: ನಂಬಿಕೆ, ಸಹನೆ ಮತ್ತು ಸತ್ಸಂಕಲ್ಪ ಎಂದಿಗೂ ಫಲ ಕೊಡುತ್ತವೆ. ಧನ್ಯವಾದಗಳು. ಇವತ್ತಿನ ಕಥೆ ಇಲ್ಲಿ ಮುಗಿಯುತ್ತದೆ. ಈ ಕಥೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀರಾಮನ ಜನ್ಮದ ಸುಂದರ ಕಥೆಯನ್ನು ತಿಳಿದುಕೊಳ್ಳಲು ಮುಂದಿನ ಭಾಗವನ್ನು ತಪ್ಪದೆ ನೋಡಿ. ಇದು ರಾಮಾಯಣ ಮಕ್ಕಳ ಕಥೆ.